ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಪ್ಪ. ಈ ಕಡೆ ಮಗುಗ್ ಲಂಚ್ ಬಾಕ್ಸ್ ಕೊಡೋಣ ಅಂತ ಹೊರಟಿದ್ದೆ. ಹೌದಾ? ಮತ್ತೆ ಚೀಟಿ ದುಡ್ಡೆಲ್ಲ ಸಿಕ್ತಾ? ರಾತ್ರಿ ಒಂದ್ ರಾತ್ರಿ ಓಡೇ ಹೊಟ್ಟೋದ್ಲು ನೋಡೆ. 2 ಚೀಟಿ ಹಾಕಿದ್ದೆ, 4 ಲಕ್ಷ ರೂಪಾಯಿ ತಗೊಂಡ್ ಹೊಟ್ಟೋದ್ಲು. ನಮ್ಸಿ ನನ್ ಕುತ್ಕೆನೆ ಕುಯ್ದ್ ಬಿಟ್ಲು ಅವಳು. ಹೌದೇ, ನನ್ಗೂ ಗೊತ್ತಾಯ್ತು, ತುಂಬಾ ಬೇಜಾರಾಯ್ತು ಕಣೆ. ನಾನು ಕೂಡ ಇವಾಗ ಚೀಟಿ ಹಾಕೋದೇ ಬಿಟ್ಬಿಟ್ಟಿದೀನಿ. ನನಗೆ ಅರ್ಧಂಬರ್ಧ ದುಡ್ಡು ಸಿಕ್ತು. ಅದು ಯಾವಾಗ ಅರ್ಧಂಬರ್ಧ ದುಡ್ಡು ಸಿಕ್ತೋ ತುಂಬಾ ಬೇಜಾರಾಗಿ ಚೀಟಿ ಹಾಕೋದ್ನೇ ಬಿಟ್ಬಿಟ್ಟೆ. ಎಲ್ಲರೂ ಲಾಸ್ ಮಾಡ್ಕೊಂಡೆ ಚೀಟಿ ತೆಗ್ದಿದಾರ ಅವಳ ಹತ್ರ. ಅವಳು ಮಾತ್ ಕೇಳ್ಕೊಂಡ್ ನಾನು ಹಿಂಗೆಲ್ಲ ಮಾಡ್ದೆ. ಹೌದೇನೆ, ಹೋದ್ರೆ ಹೋಗ್ಲಿ ಬಿಡು. ಕೈಲು ಬೇಕು ಬೇಕು ಅಂತ ಅವಳು ಅರ್ಧ ಬಿಡ್ಡಲ್ಲಿ ಮಾಡಿಸ್ತಾ ಇದ್ಲು. ಮನೆ ನೋಡ್ಬಿಟ್ಟು ಯಾಮಾರ್ ಹೋಗ್ಬಿಟ್ಟೆ ನಾನು. ಮನೆ ಅವಳ್ದು 2 ಕೋಟಿ. ಎಲ್ಲರೂ ಕೂಡ ಅವಳು ಮನೆ ನೋಡಿನೇ ಚೀಟಿ ಹಾಕಿದ್ದಂತೆ. ಆದ್ರೆ ಚೀಟಿ ವ್ಯವಹಾರ ಮಾಡಿರೋದವಳು 10 ಕೋಟಿ. ಎಲ್ಲಿಂದ ಎಲ್ಲಿಗೆ ಆ ಮನೆ ಮೇಲೂ ಸುಮಾರು ಲೋನ್ಗಳು ತಗೊಂಡು ಓಡೋಗಿದ್ದಾಳೆ ಅವಳು. ಇನ್ಮೇಲೆ ಚೀಟಿ ಹಾಕ್ಬೇಡ ಎಲ್ಲೂ ಕೂಡ. ದುಡ್ಡನ್ನ ಹುಷಾರಾಗಿ ಬ್ಯಾಂಕಲ್ಲಿ ಎತ್ತಿಟ್ಕೊ. ನೋಡೋಣ ಬಿಡು. ಕಂಪ್ಲೇಂಟ್ ಅಂತೂ ಕೊಟ್ಟಿದ್ದೀನಿ. ಕಷ್ಟಪಟ್ಟಿರೋ ದುಡ್ಡು ಭಗವಂತ ಏನು ಅನ್ಯಾಯ ಮಾಡಲ್ಲ ಅನ್ಕೊಂಡಿದೀನಿ. ಇಲ್ಲ ನಾನು. ಸರಿ, ಬಾಯ್. ಬಾಯ್.